ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಅನಿಮೇಶ್. ಸ್ನೇಹಿತರೆ, ನೀವು ಕೇಳ್ತಕ್ಕಂಥ ವಿಷಯದ ಬಗ್ಗೆನೇ ಅಂದರೆ ನೀವು ನನಗೆ ಸ್ಕ್ರೀನ್ಶಾಟ್ಗಳನ್ನು ಪದೇ ಪದೇ ವ್ಯಾಟ್ಸಪ್ ಮೂಲಕ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡ್ತಿರೋ ಉದ್ದೇಶದಿಂದ ನಾನು ಈ ವಿಡಿಯೋನ ನಿಮಗೋಸ್ಕರ ಕ್ರಿಯೇಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂದರೆ ಡೇಟ್ ಆಫ್ ಎಕ್ಸಿಟ್ ಇನ್ ರೆಸ್ಪೆಕ್ಟ್ ಆಫ್ ಮೆಂಬರ್ ಈಸ್ ನಾಟ್ ಅವೈಲೇಬಲ್. ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆಯಲ್ಲ, ಡೇಟ್ ಆಫ್ ಎಕ್ಸಿಟ್ ಇನ್ ರೆಸ್ಪೆಕ್ಟ್ ಆಫ್ ಮೆಂಬರ್ ಈಸ್ ನಾಟ್ ಅವೈಲೇಬಲ್. ಈ ಎರೋರ್ ಬಗ್ಗೆ ನಮಗೆ ವಿಡಿಯೋವನ್ನು ಮಾಡುವ ಮೂಲಕ ನಮಗೆ ಸಹಾಯ ಮಾಡಿ ಸರ್ ಎಂದು ಕೆಲವೊಂದು ಕಾರ್ಮಿಕರು ನನಗೆ ವಾಟ್ಸಪ್ ಮೂಲಕ ಮೆಸೇಜನ್ನು ಮಾಡ್ತಿರುವ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಈ ಎರೋರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಈ ನನ್ನ ವಿಡಿಯೋ ಏನಿದೆಯಲ್ಲ ಅದನ್ನು ಕೊನೆ ತನಕ ನೋಡಿದಲ್ಲಿ ನೀವು ಅನುಭವಿಸ್ತಿರುವ ಈ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇ ಪಿ ಎಫ್ಗೆ ಸಂಬಂಧಿಸಿದಂತೆ ನಮ್ಮ ಕನ್ನಡಿಗರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಕ್ರಿಯೇಟ್ ಮಾಡಿದಂಥ ಏಕೈಕ ಚಾನಲ್ ಇದಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ, ಪ್ರಾಕ್ಟಿಕಲ್ಲಾಗಿ ವಿಡಿಯೋನ ಕ್ರಿಯೇಟ್ ಮಾಡುವ ಮೂಲಕ ಅಂದರೆ ಪ್ರಾಕ್ಟಿಕಲಿ ವಿಡಿಯೋದ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ಸಲ್ಲಿಸ್ತೀನಿ ಸ್ನೇಹಿತರೆ. ಓಕೆ, ನಾನು ತಿಳಿಸ್ತಕ್ಕಂಥ ಮಾಹಿತಿ ಪ್ರಾಕ್ಟಿಕಲ್ ಇರುವಂಥ ಉದ್ದೇಶದಲ್ಲಿ ನೀವು ಈ ವಿಡಿಯೋನ ನೋಡಿದಲ್ಲಿ ನಿಮಗೆ ಸಂಪೂರ್ಣ ಈ ಎರೋರ್ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಪ್ರಾಕ್ಟಿಕಲ್ಲಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಫಾರ್ಮ್ 10C ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂತ ಪ್ರಾಬ್ಲಮ್ ನ ಪ್ರಾಕ್ಟಿಕಲ್ ಆಗಿ ನಿಮಗೆ ವಿವರಿಸುವ ಉದ್ದೇಶದಿಂದ ನಾನು ಈಗ ಆಲ್ರೆಡಿ ಯುಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ನಾನು ಆಲ್ರೆಡಿ ಮೆಂಬರ್ ಪೋರ್ಟಲ್ ಅದಿಲ್ಲ ಎಂಪ್ಲಾಯ್ ಮೆಂಬರ್ ಪೋರ್ಟಲ್ ಏನಿದೆಲ್ಲ ಸ್ನೇಹಿತರೆ, ಇಲ್ಲಿ ನಾನು ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ನಾವು ವ್ಯೂ ಅಂತ ಏನು ಕಾಣ್ತಾ ಇದೆಯಲ್ಲ, ವ್ಯೂ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸರ್ವಿಸ್ ಹಿಸ್ಟ್ರಿ. ಓಕೆ, ಡೇಟ್ ಆಫ್ ಎಕ್ಸಿಟ್ ಆಗಿದೆ ಇಲ್ಲೋ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಸರ್ವಿಸ್ ಹಿಸ್ಟ್ರಿನ ಏನಿದೆಯಲ್ಲ ಸ್ನೇಹಿತರೆ, ನಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸರ್ವಿಸ್ ಹಿಸ್ಟ್ರಿನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಸ್ನೇಹಿತರೆ ನೋಡಿ, ನಾ ಈಗ ಸರ್ವಿಸ್ ಹಿಸ್ಟ್ರಿನ ನಾ ಯಾಕೆ ಕ್ಲಿಕ್ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ, ನಾವು ಡೇಟ್ ಆಫ್ ಎಕ್ಸಿಟ್ ಅನ್ನೋದೇನಿದೆಯಲ್ಲ ಅದನ್ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ನಾವು ಇ ಪಿ ಎಫ್ ಗೆ ಸಂಬಂಧಿಸಿದ ಕ್ಲೈಮ್ ಫಾರ್ಮ್ಸ್ ಗಳನ್ನ ಅಂದ್ರೆ ಫೈನಲ್ ಸೆಟಲ್ಮೆಂಟ್ ನ ತಗೊಳಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಓಕೆ, ಅದಕ್ಕೋಸ್ಕರ ನಾ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಇವಾಗ ಏನ್ ಮಾಡ್ತಿದ್ದೀನಿ, ಇಲ್ಲಿ ಡೇಟ್ ಆಫ್ ಎಕ್ಸಿಟ್ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೆಕೆಂಡ್ ಒಂದ್ ಏನಿದೆಯಲ್ಲ ನೋಡಿ, ಡೇಟ್ ಆಫ್ ಎಕ್ಸಿಟ್ ಏನಿದೆಯಲ್ಲ, ಡೇಟ್ ಆಫ್ ಎಕ್ಸಿಟ್ ಇ ಪಿ ಎಫ್ ಮತ್ತೆ ಡೇಟ್ ಆಫ್ ಎಕ್ಸಿಟ್ ಇ ಪಿ ಎಸ್ ಇವೆರಡು ಆಲ್ರೆಡಿ ಎಕ್ಸಿಟ್ ಆಗಿದೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಓಕೆ, ಇದನ್ನ ನಾನು ಇವಾಗ ನೋಡಿ, ನೀವು ನೋಡಿದ್ರಿ. ಓಕೆ, ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ, ನಾನು ಏನ್ ಹೇಳ್ತೀನಿ ನಮ್ಮದು ಕೂಡ ನಿಮ್ಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಇಲ್ಲಿ ಆಲ್ರೆಡಿ ಡೇಟ್ ಆಫ್ ಎಕ್ಸಿಟ್ ಏನಿದೆಯಲ್ಲ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಇದಾದ ನಂತರ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಏನ್ ಕಾಣ್ತಿದ್ದಲ್ಲ, ಆನ್ಲೈನ್ ಸರ್ವಿಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಯಾಕಂದ್ರೆ ಕ್ಲೈಮ್ ಫಾರ್ಮ್ ಸಬ್ಮಿಟ್ ಮಾಡುವ ಉದ್ದೇಶದಿಂದ ನಾವು ಕ್ಲೈಮ್ ನ ಸಲ್ಲಿಸಿದಂತ ಸಂದರ್ಭದಲ್ಲಿ ನೀವೇನ ಸ್ಕ್ರೀನ್ ಶಾಟ್ ಹಾಕ್ತಿದ್ರಲ್ಲ ಸ್ನೇಹಿತರೆ, ಸರ್ ನಾವು ಫಾರ್ಮ್ 10C ಗೆ ಸಂಬಂಧಿಸಿದಂತೆ ನಾನು ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಎರರ್ ಬರ್ತಿದೆ, ಇದ್ರ ಬಗ್ಗೆ ಒಂದು ವಿಡಿಯೋದ ಮೂಲಕ ನಮಗೆ ಮಾಹಿತಿ ತಿಳಿಸಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ಬೇಡಿ ಸ್ನೇಹಿತರೆ. ಓಕೆ, ಈ ವಿಡಿಯೋ ನೋಡಿದ್ರೆ ನಿಮಗೆ ಬರ್ತಕ್ಕಂತ ಏನ್ ಪ್ರಾಬ್ಲಮ್ ಇದಿಲ್ಲ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆನ್ಲೈನ್ ಸರ್ವಿಸ್ ಅಂತಿದೆಯಲ್ಲ, ಇಲ್ಲಿ ಮೊದಲೇ ಆಪ್ಷನ್ಸ್ ಏನ್ ಕಾಣ್ತಾ ಇದೆ ನೋಡಿ, ಕ್ಲೈಮ್ ಫಾರ್ಮ್ ಅಂತ ಹೇಳಿ. ಓಕೆ, ಇಲ್ಲಿ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಕ್ಲೈಮ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನಾವು ಓಕೆ ಒಂದು ಕ್ಲೈಮ್ ಫಾರ್ಮ್ಸ್ ಓಪನ್ ಆಗುತ್ತೆ, ನಿಮಗೆ ಗೊತ್ತಿರೋ ವಿಷಯ. ಓಕೆ, ನೀವು ಆಲ್ರೆಡಿ ಕ್ಲೈಮ್ ಮಾಡ್ತಿರೋದ್ರೆ ನಿಮಗೆ ಗೊತ್ತಿರುತ್ತೆ. ಇದೇ ಹೊಸದಾಗಿ ಕ್ಲೈಮ್ ಮಾಡ್ತಿದ್ರೆ ನಾನು ವಿಡಿಯೋನ ಕೊನೆ ತನಕ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ ನೋಡಿ, ನಾನು ಇವಾಗ ಅಕೌಂಟ್ ನಂಬರ್ ಹಾಕಿ ಇಲ್ಲಿ ವೆರಿಫೈ ಅಂತ ಏನು ಕಾಣ್ತಿಲ್ಲ ಸ್ನೇಹಿತರೆ, ಇಲ್ಲಿ ವೆರಿಫೈ ಬಟನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈ ತರ ಬರ್ತದೆ. ನಾನು ಎಸ್ ಬಟನ್ ಕೊಡ್ತಿದ್ದೀನಿ. ಮತ್ತೆ ನೋಡಿ, ಇಲ್ಲಿ ನಮಗೆ ಪುನಃ ತೋರಿಸ್ತಿದ್ದೀನಿ, ಇಲ್ಲಿ ಆಲ್ರೆಡಿ ಡೇಟ್ ಆಫ್ ಎಕ್ಸಿಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದಾದ್ಮೇಲೆ ನಾವು ಏನ್ ಮಾಡ್ತಿದ್ದೀನಿ ಅಂದ್ರೆ ಸ್ನೇಹಿತರೆ, ಪ್ರೊಸೆಸ್ಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಏನ್ ಕಾಣ್ತಿದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ಪ್ರೊಸೆಸ್ಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಏನಿಲ್ಲ, ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ.
ಓಕೆ ಸ್ನೇಹಿತರೆ, ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು, ಓಕೆ ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ EPF ಅಲ್ಲಿ ಅಂದ್ರೆ EPF ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ಈ ಚಾನಲ್ ಮೂಲಕ, ಓಕೆ EPF ಪ್ರೀ ಕನ್ಸಲ್ಟಿಂಗ್ ಅನ್ನೋ ಈ ಚಾನಲ್ ಮೂಲಕ ನಾನು ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಸ್ನೇಹಿತರೆ. ನೋಡಿ, ನಾವು ಅಕೌಂಟ್ ನಂಬರ್ ಎಲ್ಲಾಗಿ ಕ್ಲೈಮ್ ಫಾರ್ಮ್ ಗೆ ಬಂದಂತ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಓಕೆ, ಈ ತರ ಕ್ಲೈಮ್ ಫಾರ್ಮ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾನು ಇವಾಗ ನಿಮಗೆ ಬರ್ತಕ್ಕಂತ ಒಂದು ಪ್ರಾಬ್ಲಮ್ ಏನಿದೆಲ್ಲ ನನಗೆ ಸ್ಕ್ರೀನ್ ಶಾಟ್ ಹಾಕಿದ್ರಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ ನೋಡಿ, ಓನ್ಲಿ ಪೆನ್ಷನ್ ವಿತ್ ಡ್ರಾ ಫಾರ್ಮ್ 10C. ಓಕೆ, ಓನ್ಲಿ ಪೆನ್ಷನ್ ವಿತ್ ಡ್ರಾ ಫಾರ್ಮ್ 10C ಏನಿದಿಲ್ಲ ಸ್ನೇಹಿತರೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಓನ್ಲಿ ಪೆನ್ಷನ್ ವಿತ್ ಡ್ರಾ ಫಾರ್ಮ್ 10C ಏನಿಲ್ಲ ಇದು ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ಡೇಟ್ ಆಫ್ ಎಕ್ಸಿಟ್ ಇನ್ ರೆಸ್ಪೆಕ್ಟ್ ಆಫ್ ಮೆಂಬರ್ ಈಸ್ ನಾಟ್ ಅವೈಲಬಲ್. ಓಕೆ ಸ್ನೇಹಿತರೆ, ನಿಮಗೆ ಇದು ಬಹಳ ಕನ್ಫ್ಯೂಷನ್ ನ ಉಂಟು ಮಾಡಿದೆ ಅಂತ ನನಗೆ ತಿಳಿದಿದೆ ಸ್ನೇಹಿತರೆ. ಓಕೆ, ಪ್ರತಿಯೊಂದು ಕಾರ್ಮಿಕರಿಗೆ ಅಂದ್ರೆ ಹೊಸದಾಗಿ ಇವಾಗ ನೀವು ಫೈನಲ್ ಸೆಟಲ್ಮೆಂಟ್ ಗೆ ಸಲ್ಲಿಸಿದಂತ ಕಾರ್ಮಿಕರಿಗೆ ಇದೊಂದು ಏನು ಸಮಸ್ಯೆ ಇದೆಯಲ್ಲ, ಬಹಳ ಆ ಆಘಾತವನ್ನ ಉಂಟು ಮಾಡಿದೆ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ಈ ಪ್ರಾಬ್ಲಮ್ ಯಾಕೆ ಬರ್ತಿದೆ ಅಂದ್ರೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಅಂದ್ರೆ ಈ ಹಿಂದೆ ಏನ್ ಮಾಡ್ತಿದ್ವಪ್ಪ ಅಂದ್ರೆ ನಾವೇ ಆನ್ಲೈನ್ ಒಳಗಡೆ ಡೇಟ್ ಆಫ್ ಎಕ್ಸಿಟ್ ನ ಅಪ್ಡೇಟ್ ಮಾಡಿ, ತದನಂತರ ನಾವು ಫಾರ್ಮ್ 19 ಮತ್ತೆ 10C ಗೆ ಸಂಬಂಧಪಟ್ಟ ಕ್ಲೈಮ್ ಅನ್ನ ನಾವು ಇಮಿಡಿಯೇಟ್ಲಿ ಸಲ್ಲಿಸಬಹುದಾಗಿತ್ತು ಸ್ನೇಹಿತರೆ. ಓಕೆ, EPF ನ ನಿಬಂಧನೆಗಳ ಪ್ರಕಾರ ಈ ಹಿಂದೆ ಅಂದ್ರೆ ಈಗ ಈ 1 ಮಂತ್ ಹಿಂದ್ಗಡೆ ಮಾರ್ಕ್ ಅಂದ್ರೆ EPF ಅಲ್ಲಿ ಮಾರ್ಕ್ ಎಕ್ಸಿಟ್ ಅಂದ್ರೆ ನಾವು ಕೆಲಸ ಬಿಟ್ಟಂತ ಡೇಟ್ ಏನಿದೆಲ್ಲ ನಾವು ಅಪ್ಡೇಟ್ ಮಾಡಿ ಇಮಿಡಿಯೇಟ್ಲಿ ಫಾರ್ಮ್ 19 ಮತ್ತೆ ಫಾರ್ಮ್ 10C ಏನಿದೆಲ್ಲ ಇಮಿಡಿಯೇಟ್ಲಿ ಅಪ್ಲೈ ಮಾಡುವಂತ ಅವಕಾಶ ನಮಗೆ EPF ಡಿಪಾರ್ಟ್ಮೆಂಟ್ ಕಲ್ಪಿಸಿತ್ತು ಸ್ನೇಹಿತರೆ. ಅದನ್ನ ಇವಾಗ ಬದಲಾಯಿಸಿದೆ. ಓಕೆ, ಅದನ್ನ ಇವಾಗ ಬದಲಾಯಿಸಿದೆ. ಓಕೆ, ಅದ್ರ ಬಗ್ಗೆ ಏನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬದಲಾಯಿಸಿದೆ ಅಂದ್ರೆ ಏನಂದ್ರೆ, ನಾವು ಡೇಟ್ ಆಫ್ ಎಕ್ಸಿಟ್ ಅನ್ನ ಅಪ್ಡೇಟ್ ಮಾಡಿ 24 ಅವರ್ಸ್, ಓಕೆ 24 ತಾಸುಗಳ ಕಾಲ ಅವಧಿ ನಂತರ ಮಾತ್ರ ಫಾರ್ಮ್ 10C ಏನಿದೆಲ್ಲ ಅದನ್ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ? ನಾನು ಕ್ಲೀನ್ ಆಗಿ ಹೇಳ್ತಿದ್ದೀನಿ. ಡೇಟ್ ಆಫ್ ಎಕ್ಸಿಟ್ ಏನಿದೆಯಲ್ಲ, ನಾವು ಆನ್ಲೈನ್ ಒಳಗ ನಾವೇ ಸ್ವತಃ ಅಪ್ಡೇಟ್ ಮಾಡಿ ನಾವು ಇಮಿಡಿಯೇಟ್ಲಿ ಕ್ಲೈಮ್ ಅನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಮಾತ್ರ ಡೇಟ್ ಆಫ್ ಎಕ್ಸಿಟ್ ಇನ್ ರೆಸ್ಪೆಕ್ಟ್ ಆಫ್ ಮೆಂಬರ್ ಈಸ್ ನಾಟ್ ಅವೈಲೇಬಲ್ ಈ ಎರರ್ ಬರೋದು ಖಂಡಿತ ಸ್ನೇಹಿತರೆ. ಓಕೆ, ನೀವು ಇದಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾ ಪದೇ ಪದೇ ಹೇಳ್ತಿದ್ದೀನಿ, ನೀವು ಡೇಟ್ ಆಫ್ ಎಕ್ಸಿಟ್ ಅನ್ನ ಅಪ್ಡೇಟ್ ಮಾಡಿ ಇಮಿಡಿಯೇಟ್ಲಿ ಕ್ಲೈಮ್ ಫಾರ್ಮ್ ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಮಾತ್ರ ಈ ಎರರ್ ಏನಿದೆಲ್ಲ ಸ್ನೇಹಿತರೆ ಗೋಚರಿಸುತ್ತೆ. ಅದಕ್ಕೋಸ್ಕರ ನೀವು 24 ತಾಸುಗಳ ಅವಧಿಯನ್ನ ಮೀರಿದ ನಂತರ ನೀವು ಫಾರ್ಮ್ 10C ಗೆ ಸಂಬಂಧಪಟ್ಟಂತ ಕ್ಲೈಮ್ ಅನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ನಿಮ್ಮ ಫಾರ್ಮ್ 10C ಕ್ಲೈಮ್ ಅನ್ನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು. ಇದಕ್ಕೋಸ್ಕರ ಯಾವುದೇ ರೀತಿಯ ಗಾಬರಿ ಮತ್ತೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ, ಏನು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. 24 ತಾಸುಗಳ ನಂತರ ನೀವು ಕ್ಲೈಮ್ ಫಾರ್ಮ್ ನ ಸಲ್ಲಿಸಿ, ಅದಾದ ನಂತರ ನೀವು ನಿಮಗೆ ಸಂಬಂಧಪಟ್ಟ ಕ್ಲೈಮ್ ಅನ್ನ ಪಡೆದುಕೊಳ್ಬಹುದು ಸ್ನೇಹಿತರೆ. ದಯವಿಟ್ಟು ಮತ್ತೆ ಪದೇ ಪದೇ ಹೇಳ್ತೀನಿ, ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನ ಬೆಂಬಲಿಸಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಶುಭೋದಯ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.